ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಪ್ರಾಚೀನ ಇತಿಹಾಸ ನಡೆದಿದೆ. ಅದರ ಮುಂದುವರಿದ ಭಾಗ ಪ್ರಾಚೀನ ಶಿಲಾಯುಗ ಆಗಿತ್ತು ಮತ್ತು ಮಧ್ಯ ಶಿಲಾಯುಗ ಆಗಿತ್ತು. ಈಗ ಬರ್ತಾ ಇರೋದು ಯಾವುದು ಅಂತ ನೋಡಿದ್ರೆ ನೂತನ ಶಿಲಾಯುಗ ಅಂತ ನೋಡ್ತೀವಿ. ನೂತನ ಶಿಲಾಯುಗ ನೂತನ ಶಿಲಾಯುಗ ಅಂತ ನೋಡ್ತೀವಿ. ನೂತನ ಶಿಲಾಯುಗ ಅಂದ್ರೆ ಏನು? ಇದನ್ನ ನಿಯೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ನಿಯೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ಅಂದ್ರೆ ಪ್ರಾಚೀನ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗದ ನಂತರ ಇವೆರಡರ ಪರಿವರ್ತನೆಯ ಕಾಲ ಯಾವ್ದು ಹೇಳ್ತೀವಿ? ಪ್ರಾಚೀನ ಮತ್ತು ನೂತನ ಶಿಲಾಯುಗದ ನಡುವಿನ ಕಾಲ ಪರಿವರ್ತನೆ ಕಾಲ ಅಂತ ಹೇಳ್ತೀವಿ. ಇದು ಪರಿವರ್ತನೆ ಆಗಿರ್ತಕ್ಕಂಥ ಕಾಲ ಯಾವುದು? ನಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು. ಹಾಗಾದ್ರೆ ನಿಯೋಲಿಥಿಕ್ ಏಜ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಅಂತ ನೋಡ್ತೀವಿ. ಹಾಗಾದ್ರೆ ನಿಯೋಲಿಥಿಕ್ ಏಜ್ ಏನದಲ್ಲ, ಇಲ್ಲಿ ಏನಾಯಿತು, ಕಾಲದಲ್ಲಿ ಏನು ಬದಲಾವಣೆ ಆಯಿತು, ಇಲ್ಲಿನ ಲಕ್ಷಣ ಏನದಾವ ಅಂತ ನೋಡ್ತಾ ಹೋದ್ರ, ಹೌದಾ? ಆಯುಧಗಳು ಚೂಪಾದ ಕಲ್ಲುಗಳು ಬಳಸ್ಲತ್ತರಿ. ಚೂಪಾದ ಕಲ್ಲುಗಳು ಮತ್ತು ಗುಂಪು ಜೀವನ ಆರಂಭವಾಯಿತು. ಕೃಷಿ ಪದ್ಧತಿ ಗೊತ್ತಾಯಿತು. ಕೃಷಿ ಪದ್ಧತಿಯ ಬಗ್ಗೆ ಅರಿವಾಯಿತು. ಪಶು ಸಂಗೋಪನೆ ಆರಂಭವಾಯಿತು. ಪಶು ಸಂಗೋಪನೆ ಆರಂಭ. ಮಡಿಕೆ ತಯಾರಿಕೆ ಕಲಿತ್ಕೊಂಡ್ರು. ಮಡಿಕೆ ತಯಾರಿಕೆ, ಬಂಡಿ ಓಡಿಸುವುದು, ಸಾಕು ಪ್ರಾಣಿಗಳ ಸಾಕ್ಲತ್ತರು. ಹಸು, ಎಮ್ಮೆ, ನಾಯಿ, ಹಂದಿ ಇವೆಲ್ಲ ಎಲ್ಲ ಆರಂಭವಾಯಿತು ಅಂದ್ರೆ ನೂತನ ಶಿಲಾಯುಗದಲ್ಲಿ ಆರಂಭವಾಯಿತು ಅಂತ ನೋಡ್ತೀವಿ. ಯಾವ ಶಿಲಾಯುಗ? ನೂತನ ಶಿಲಾಯುಗದಲ್ಲಿ ಆರಂಭವಾಯಿತು, ಹೌದಾ? ಮತ್ತು ನೂತನ ಶಿಲಾಯುಗದಲ್ಲಿ ಗುಹೆಗಳ ಗೋಡೆಯ ಮೇಲೆ ಬೇಟೆಯ ಚಿತ್ರಗಳು ಮತ್ತು ಕೃಷಿ ಮಾಡಿದ ಚಿತ್ರಗಳು ಇವೆಲ್ಲವೂ ಕೂಡ ನೂತನ ಶಿಲಾಯುಗದಲ್ಲಿ ಕಂಡು ಬಂದವು ಅಂತ ನೋಡ್ತೀವಿ. ನೂತನ ಶಿಲಾಯುಗದಲ್ಲಿ ಕಂಡು ಬಂದವು. ಹಾಗಾದ್ರೆ ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೆಲೆಗಳು ಯಾವ್ಯಾವ ಅದಾವ ನೋಡ್ರಿ. ನಿಯೋಲಿಥಿಕ್ ಏಜ್ ಅಂತ ಹೇಳ್ತೀವಿ. ಇದೊಂದು ಗ್ರೀಕ್ ಭಾಷೆಯ ಪದವಾಗಿದ್ದು ಇಲ್ಲಿನ ಲಕ್ಷಣ ಹೆಂಗಿತ್ತು? ಆಯುಧಗಳು ಚೂಪಾದ ಕಲ್ಲುಗಳನ್ನು ಬಳಸಿದ್ರು. ಗುಂಪು ಜೀವನ ಆರಂಭವಾಯಿತು. ಕೃಷಿ ಪದ್ಧತಿ ಗೊತ್ತಾಯಿತು. ಪಶು ಸಂಗೋಪನೆ ಗೊತ್ತಾಯಿತು. ಮಡಿಕೆ ತಯಾರಿಕೆ ಗೊತ್ತಾಯಿತು. ಬಂಡಿ ಓಡಿಸೋದು, ರಾಶಿ ಮಾಡಿ ವಸ್ತುಗಳೆಲ್ಲ ಬಂಡಿ ಒಳಗೆ ಹಾಕೊಂಡು ಬರ್ತಕ್ಕಂಥ ಪದ್ಧತಿ ಕೂಡ ಆರಂಭವಾಯಿತು. ಸಾಕು ಪ್ರಾಣಿಗಳು, ಹಸು, ಎಮ್ಮೆ, ನಾಯಿ, ಹಂದಿಗಳು ಸಲುದ್ರು. ಗುಹೆ ಗೋಡೆ ಮೇಲೆ ಬೇಟೆಗಾರಿಕೆ ಮತ್ತು ಕೃಷಿ ಮಾಡುವಂತಹ ಚಿತ್ರಗಳು ಕೂಡ ಎಲ್ಲಿ ಬಿಡಿಸಿದ್ರು ಅಂತಂದ್ರೆ ಈ ನೂತನ ಶಿಲಾಯುಗದಲ್ಲಿ ಬಳಕೆ ಆಯಿತು ಅಂತ ನೋಡ್ತೀವಿ. ಹಾಗಾದ್ರೆ ಈ ನೂತನ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಅಂತ ನೋಡ್ತಾ ಹೋದ್ರು ನೋಡ್ರಿ. ಎಲ್ಲದಕ್ಕೂ ಕೋಡಿಂಗ್ ಅದಾವ. ಕಬ್ಬ ಬಾತ್ ಅಂತ ನೋಡ್ತೀವಿ. ಕಬ್ಬು ಬಾತ್ ಅಂದ್ರೆ ಅಂದ್ರೆ ಕಾಶ್ಮೀರ್ ರೀ. ಕಾಶ್ಮೀರದ ಬುರ್ಜ್ ಹೋಮ್ ಮತ್ತು ಗಪ್ರಾಲ್ ಅಂತಕ್ಕಂಥ ಪ್ರಾಂತ್ಯ. ಹೌದಾ?
ಗಪ್ರಾಲ್ ಅಂತಕ್ಕಂಥ ಪ್ರಾಂತ್ಯ. ಬಲೂಚಿಸ್ತಾನದ ಮೆಹರ್ಘರ್ ಬಿಹಾರದ ಬೇರಾಂದರ್ ಮತ್ತು ಚೇಚಾರ್ ಪ್ರಾಂತ್ಯಗಳು ನೋಡ್ರಿ. ಆಂಧ್ರ ಪ್ರದೇಶದ ನಾಗಾರ್ಜುನಕೊಂಡಂ, ತಮಿಳುನಾಡಿನ ಪೊಯ್ಯಂಪಳ್ಳಿ ಅಂತ ಏನ್ಪಾರ್ ನೋಡ್ತೀವಿ. ನೋಡ್ರಿ, ಇವು ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಶದ ಪ್ರಮುಖ ನೆಲೆಗಳು. ಹಾಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಲೆಗಳು ಯಾವುದವ? ರಾಜ್ಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆ ಯಾವುದವ ಅಂತ ನೋಡಿದ್ರೆ ಇದಕ್ಕೂ ಒಂದು ಕೋಡಿಂಗ್ ಅದ ನೋಡ್ರಿ. ಶಾಪ್ ಬೆಂಕಿ ಟಿ ಸಂಗನಕಲ್ಲು, ಬಳ್ಳಾರಿ, ಹಳ್ಳೂರು, ಹಾಸನ, ಪಕ್ಳಿಹಾಳ, ರಾಯಚೂರು, ಬ್ರಹ್ಮಗಿರಿ, ಚಿತ್ರದುರ್ಗ, ನರಸೀಪುರ, ಮೈಸೂರು, ಕುಪ್ಪಗಲ್, ಬಳ್ಳಾರಿ, ತೆಕ್ಕಲಕೋಟೆ, ಬಳ್ಳಾರಿ. ನೋಡ್ರಿ, ಇವು ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖ ನೆಲೆಗಳು. ಇವು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ನೆಲೆಗಳು ಅಂತ ಏನ್ಪಾರ್ ಕಂಡುಬಿಡ್ತಾವೆ. ಈ ನೆಲೆಗಳು ನೂತನ ಶಿಲಾಯುಗ ಅಂದ್ರೆ ನಿಯೋಲಿಥಿಕ್ ಏಜ್. ಲಕ್ಷಣ ಏನಿತ್ತು ಅಂತಂದ್ರೆ ಆಯುಧಗಳ ಬದಲು ಆಯುಧಗಳಾಗಿ ಚೂಪಾದ ಕಲ್ಲುಗಳು ಬಳಸಿದ್ರು. ಗುಂಪು ಜೀವನ ಆರಂಭವಾಯ್ತು ಅಂದ್ರೆ ಕುಟುಂಬ ವ್ಯವಸ್ಥೆ ಇಲ್ಲಿ ಆರಂಭವಾಗ್ತದ. ಕೃಷಿ ಪದ್ಧತಿ ಏನಪ್ಪ ನೋಡ್ತೀವಿ, ಪಶು ಸಂಗೋಪನೆ ಆರಂಭವಾಯಿತು, ಮಡಿಕೆ ತಯಾರಿಕೆ ಗೊತ್ತಾಯಿತು, ಬಂಡಿ ಓಡಿಸೋದು ಗೊತ್ತಾಯಿತು, ಸಾಕು ಪ್ರಾಣಿಗಳು ಹಸು, ಎಮ್ಮೆ, ನಾಯಿ, ಹಂದಿಗಳೆಲ್ಲ ಸಾಕ್ಲತ್ತರು. ಗುಹೆಗಳಲ್ಲಿ ಗೋಡೆಯ ಮೇಲೆ ಏನ್ಪಾರ್ ಬೇಟೆಗಾರಿಕೆ ಚಿತ್ರ ಮತ್ತು ಕೃಷಿ ಮಾಡಿರ್ತಕ್ಕಂಥ ಚಿತ್ರ ಆರಂಭವಾಯಿತು. ಹೌದಾ? ನೋಡ್ರಿ, ಕಬ್ಬು ಬಾತ್ ಅಂತಕ್ಕಂಥದ್ದು ಕೋಡಿಂಗ್ ಇದು. ಹೌದಾ? ಕಬ್ಬ ಬಾತ್ ಅಂದ್ರೆ ಯಾವಾಗ ಮಾತಾಡ್ತಿ ಅಂತ. ಹೌದಾ? ಕಬ್ಬು ಬಾತ್ ಇದು ಶಾಪ್ ಬೆಂಕಿ ಟಿ. ಹೌದಾ? ಈ ರೀತಿ ಏನ್ಪಾರ್ ಕೋಡಿಂಗ್ ಮೂಲಕ ಎಲ್ಲ ಟಾಪಿಕ್ ಕೂಡ ನಿಮ್ಮನ್ನ ಏನ್ಪಾರ್ ನೆನಪಿಡಿಸ್ಲಾಗ್ತದೆ. ಸಂಗನಕಲ್ಲು, ಬಳ್ಳಾರಿ, ಹಳ್ಳೂರು, ಹಾಸನ, ಪಕ್ಳಿಹಾಳ್, ರಾಯಚೂರ, ಬ್ರಹ್ಮಗಿರಿ, ಚಿತ್ರದುರ್ಗ, ನರಸೀಪುರ, ಮೈಸೂರ, ಕುಪ್ಪಗಲ್, ಬಳ್ಳಾರಿ, ತೆಕ್ಕಲಕೋಟೆ, ಬಳ್ಳಾರಿ ಅಂತ ಏನ್ಪಾರ್ ನೋಡ್ತೀವಿ. ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ನೆಲೆಗಳು. ಹಾಗಾದ್ರೆ ನಂತರ ಬಂದಿರತಕ್ಕಂಥ ಒಂದು ಕಾಲ ಯಾವುದು ಅಂತಂದ್ರೆ ಲೋಹ ಯುಗ ಅಂತ ಏನ್ಪಾರ್ ನೋಡ್ತೀವಿ. ಲೋಹ ಯುಗ ಅಂತ ಏನ್ಪಾರ್ ನೋಡ್ತೀವಿ. ಮನುಷ್ಯ ಮೊಟ್ಟ ಮೊದಲು ಪತ್ತೆ ಹಚ್ಚಿದಂಥ ಲೋಹ ಯಾವುದು ಅಂತ ಕೇಳಿದ್ರೆ ಚಿನ್ನ ಅಂತ ಏನ್ಪಾರ್ ನೋಡ್ತೀವಿ. ಚಿನ್ನ ಮೊಟ್ಟ ಮೊದಲು ಪತ್ತೆ ಹಚ್ಚಿದ್ರು ಕೂಡ ಈ ಲೋಹ ಬಳಸಕ್ಕಾಗ್ಲಿಲ್ಲ, ಆಯುಧವಾಗಿದ್ದು ಬಳಕೆ ಆಗ್ಲಿಲ್ಲ. ಹಾಗಾಗಿ ಬಳಕೆ ಆಗದೇ ಇರುವ ಕಾರಣಕ್ಕಾಗಿ ಇಲ್ಲಿ ತಾಮ್ರ ಆಯುಧವಾಗಿ ಏನ್ಪಾರ್ ಬಳಕೆ ಆಗ್ತದೆ. ತಾಮ್ರ ಆಯುಧವಾಗಿ ಬಳಕೆ ಆದ ಕಾರಣಕ್ಕಾಗಿ ಲೋಹ ಯುಗದಲ್ಲಿ ತಾಮ್ರ ಯುಗ ಸ್ಟಾರ್ಟ್ ಆಯ್ತು. ಹೌದಾ? ತಾಮ್ರ ಯುಗ ಸ್ಟಾರ್ಟ್ ಆಯ್ತು. ಇನ್ನೊಂದು ತಾಮ್ರ ಜೊತೆಗೆ ಕಬ್ಬಿಣ ಬಳಕೆ ಮಾಡಿದ ಕಾರಣಕ್ಕಾಗಿ ಕಬ್ಬಿಣ ಯುಗ ಕೂಡ ಏನ್ಪಾರ್ ಸ್ಟಾರ್ಟ್ ಆಗ್ತದ್ರಿ. ಹಾಗಾದ್ರೆ ತಾಮ್ರ ಯುಗ ಮನುಷ್ಯ ಏನ್ಪಾರ್ ಆಯುಧ ಜೊತೆಗೆ ತಾಮ್ರದ ಆಯುಧವನ್ನು ಬಳಸಿದ ಕಾರಣಕ್ಕಾಗಿ ಇದನ್ನು ನಾವು ತಾಮ್ರದ ಯುಗ ಅಂತ ಹೇಳಿದ್ವಿ. ತಾಮ್ರದ ಯುಗದಲ್ಲಿ ಏನೇನೆಲ್ಲ ಬದಲಾವಣೆ ಏನ್ಪಾರ್ ಕಂಡು ಬಂತು ಅಂತಂದ್ರೆ ನೋಡ್ರಿ, ತಾಮ್ರ ಯುಗ ಅಂತ ನೋಡ್ತೀವಿ. ತಾಮ್ರದ ಯುಗದಲ್ಲಿ ಹಸಿ ಇಟ್ಟಿಗೆಯಿಂದ ಮನೆ ನಿರ್ಮಾಣ,
ನಿರ್ಮಾಣ ಮತ್ತು ಕೃಷಿಯಲ್ಲಿ ಬಾರ್ಲಿ, ಗೋಧಿ, ಹತ್ತಿ ಇವೆಲ್ಲವೂ ಕೂಡ ಏನಪ್ಪ ಬೆಳವಣಿಗೆ ಆರಂಭವಾಯಿತು. ಆಯುಧಗಳಲ್ಲಿ ತಾಮ್ರದ ಆಯುಧ ಬಳಕೆ, ತಾಮ್ರದ ಆಯುಧಗಳ ಬಳಕೆ, ತಾಮ್ರದ ಆಯುಧಗಳ ಬಳಕೆ, ಕುಟುಂಬ ಪದ್ಧತಿ ಆರಂಭ. ಕುಟುಂಬ ಅಲ್ಲೇ ಹಿಂದೆ ನೂತನ ಶಿಲಾಯುಗದಲ್ಲೇ ಆರಂಭವಾಗಿತ್ತು, ಇಲ್ಲಿ ಮತ್ತೆ ಏನಪ್ಪ ಕುಟುಂಬ ಜೀವನ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಪ್ರಮುಖ ನೆಲೆಗಳು ಯಾವುದವ? ತಾಮ್ರದ ನೆಲೆಗಳು ಯಾವುವು? ತಾಮ್ರ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೆಲೆಗಳು ಯಾವುದಾವ ಅಂತ ಏನಪ್ಪ ನೋಡ್ತಾ ಹೋದ್ರೆ, ತಾಮ್ರ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಲೆಗಳು ಯಾವುದಾವ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ಮೊಟ್ಟ ಮೊದಲು ಪತ್ತೆಯಾಗಿರ್ತಕ್ಕಂಥ ನೆಲೆ ಯಾವುದಂದ್ರೆ ಮಹಾರಾಷ್ಟ್ರದ ಜೋರ್ವೆ ಮತ್ತು ದೈಮಾಬಾದ, ಉತ್ತರ ಪ್ರದೇಶದ ಅಲಹಾಬಾದ, ಬಿಹಾರದ ಪಾಟ್ನಾ, ಇಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನೆಲೆಗಳಿಗಷ್ಟೇ ಕೋಡ್ ಮಾಡಿದ್ರಿ, ಇವೆಲ್ಲ ಭಾಳ ಈಸಿ ಗೊತ್ತಾಗ್ತಾವಂತ. TBHB ಅಂತ ಏನಪ್ಪ ಸರ್, ಏನ್ರಿ TBHB ಅಂದ್ರೆ ಏನು? ತೆರದಾಳ, ಬಾಗಲಕೋಟೆ. ನೆಕ್ಸ್ಟ್ ಹಳಂಗಳಿ, ಬಿಜಾಪುರ್. ಇವೆಲ್ಲ ಏನಾಗಿದೆ ಅಂದ್ರೆ ತಾಮ್ರ ನೆಲೆಗಳು ಅಂತ ಏನಪ್ಪ ನೋಡ್ತೀವಿ. ಹೌದಾ, ತಾಮ್ರ ನೆಲೆಗಳು ಬಹಳ ಕಡಿಮೆ ಇದಾವ. ಎಲ್ಲ ನೆಲೆಗಳು ಮಹಾರಾಷ್ಟ್ರದ ದೈಮಾಬಾದ ಇದು 2018 PSI ಕ್ವಶನ್ ಆಗಿತ್ತು. ಹೌದಾ, 2018 ಒಳಗೆ ಮೊಟ್ಟ ಮೊದಲು ತಾಮ್ರದ ನೆಲೆ ಪತ್ತೆಯಾಗಿದ್ದು ಯಾವುದು ಅಂತ ಏನಪ್ಪ ಕೇಳಿದ್ರೆ ಜೋರ್ವೆ, ಮಹಾರಾಷ್ಟ್ರದ ಜೋರ್ವೆ ಅಂತ ಏನಪ್ಪ ನೋಡ್ತೀವಿ. ಮಹಾರಾಷ್ಟ್ರದ ಜೋರ್ವೆ, ದೈಮಾಬಾದ, ಉತ್ತರ ಪ್ರದೇಶದ ಅಲಹಾಬಾದ, ಬಿಹಾರದ ಪಾಟ್ನಾ, TBHB ಅಂತ ನೋಡ್ತೀವಿ. ತೆರದಾಳ ಅಂದ್ರೆ T ಅಂದ್ರೆ ತೆರದಾಳ, B ಅಂದ್ರೆ ಬಾಗಲಕೋಟ, H ಅಂದ್ರೆ ಹಳಂಗಳಿ, ಇನ್ನೊಂದು B ಅಂದ್ರೆ ಬಿಜಾಪುರ ಅಂತ ಏನಪ್ಪ ನೋಡ್ತೀವಿ. ಹೌದಾ, B ಅಂದ್ರೆ ಬಿಜಾಪುರ. ಈ ರೀತಿ ಏನಪ್ಪ ತಾಮ್ರದ ಯುಗಕ್ಕೆ ಸಂಬಂಧಪಟ್ಟಿರೋದು ಏನಪ್ಪ ನೋಡ್ತೀವಿ. ನಂತರ ಕಬ್ಬಿಣ ಯುಗ ಅಂತ ಏನಪ್ಪ ನೋಡ್ತಾ ಹೋದ್ರೆ, ಕಬ್ಬಿಣ ಯುಗ ಅಂತ ನೋಡ್ತಾ ಹೋದ್ರೆ, ಮನುಷ್ಯ ಆರಂಭದಲ್ಲಿ ಕಲ್ಲು ಬಳಸ್ದ, ಅಂದ್ರೆ ಕ್ವಾರ್ಟ್ಸೈಟ್ ಅಂತಕ್ಕಂಥ ಕಲ್ಲುಗಳು ಬಳಸ್ದ, ಗುಂಡ್ಗಾಲ್ ಇದ್ದಂಗೆ ಇತ್ತು. ಮಧ್ಯ ಶಿಲಾಯುಗಕ್ಕೆ ಬಂದಾಗ ಚೂಪಾದ ಶಿಲೆ ಎನ್ಪಾರ್ ಬಳಸ್ದ, ಅಂದ್ರೆ ಸಣ್ಣ ಕಲಸು ಎನ್ಪಾರ್ ಬಳಸ್ತಾನ. ಕ್ಯಾಲ್ಸೈಡ್ ಶಿಲೆ ಅಂತ ಎನ್ಪಾರ್ ಹೇಳ್ತೀವಿ, ಮೈಕ್ರೋಲಿಥಿಕ್ ಏಜ್ ಅಂತ ಎನ್ಪಾರ್ ಕರೆಯಲಾಯಿತು. ನೂತನ ಶಿಲಾಯುಗದಲ್ಲಿ ಇನ್ನೂ ಕೆಲವೊಂದು ಎನ್ಪಾರ್ ಚೂಪಾದ ಕಲ್ಲುಗಳು ಎನ್ಪಾರ್ ಬಳಕೆ ಮಾಡ್ತಾನ. ಅದ್ರ ಜೊತೆಗೆ ತಾಮ್ರ ಬಂದಾಗ ತಾಮ್ರ ಯುಗ ಸ್ಟಾರ್ಟ್ ಆಯಿತು. ತಾಮ್ರದ ಜೊತೆ ಪುನಃ ಕಬ್ಬಿಣ ಬಂತು, ಕಬ್ಬಿಣ ಯುಗ ಸ್ಟಾರ್ಟ್ ಆಗಿಬಿಡ್ತ್ರಿ. ಹೌದಾ, ಕಬ್ಬಿಣ ಯುಗ ಎನ್ಪಾರ್ ಆರಂಭವಾಯಿತು ಅಂತ ಎನ್ಪಾರ್ ನೋಡ್ತೀವಿ. ಹಾಗಾದ್ರೆ ಕಬ್ಬಿಣ ಯುಗದಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಹೊಂದಿತ್ತು. ಇಲ್ಲಿ ಪ್ರಮುಖ ನೆಲೆಗಳು ಯಾವುದಾವ ಅಂತ ಎನ್ಪಾರ್ ನೋಡ್ತಾ ಹೋದ್ರ, ಇಲ್ಲೇನು ಲಕ್ಷಣ ಹೆಂಗದ ರೀ ಅಂತ ಏನಿಲ್ಲ. ನೂತನ ಶಿಲಾಯುಗದಲ್ಲಿ ಏನೇನೆಲ್ಲ ಬದಲಾವಣೆ ಆಗಿತ್ತೋ ಅದು ನಾವು ಕಬ್ಬಿಣ ಯುಗದಲ್ಲಿ ಎನ್ಪಾರ್ ನೋಡ್ತೀವಿ. ಆ ರೀತಿ ಎನ್ಪಾರ್ ಬದಲಾವಣೆ ಹೊಂದಿಬಿಟ್ಟಿತ್ತು. ಹೌದಾ, ಬದಲಾವಣೆ ಹೊಂದ್ಬಿಟ್ಟಿತ್ತು. ಹಾಗಾದ್ರೆ ಇಲ್ಲಿನ ನೆಲೆಗಳು ಯಾವುದಾವ, ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಲೆಗಳು ಯಾವುದಾವ ಅಂತ ನೋಡಿದ್ರೆ, ಒಂದು ತಮಿಳುನಾಡಿನ ಪೆರಂಬೂರು, ಪಾಕಿಸ್ತಾನದ ಪೇಶಾವರ,
ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಪ್ಲೇಸ್ಗಳು ಕೋಡಿಂಗ್ ಏನಪ್ಪ ಮಾಡಿದೀವಿ. ಇವು ಭಾರತದಲ್ಲಿ ತಮಿಳುನಾಡಿನ ಪೆರಂಬೂರ, ಪಾಕಿಸ್ತಾನದ ಪೇಶಾವರ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನೆಲೆಗಳು ನಾವಿಲ್ಲಿ ನೋಡಿದ್ದೀವಿ. ತಮಿಳುನಾಡಿನ ಪೆರಂಬೂರ್, ಪಾಕಿಸ್ತಾನದ ಪೇಶಾವರ. ಯಾವರ? ಪೇಶಾವರ. ಹಾಗಾದ್ರೆ ಈ ಕೋಡಿಂಗ್ ಯಾವುದು? ಒಂದು ನೋಡ್ರಿ, ಎಚ್. ಹಳ್ಳೂರು, ಹಾಸನ ಜಿಲ್ಲೆ. ಹಳ್ಳೂರು, ಹಾಸನ ಜಿಲ್ಲೆ. ಹಳ್ಳೂರು, ಹಾಸನ ಜಿಲ್ಲೆ. ಮಸ್ಕಿ, ರಾಯಚೂರು. ಮಸ್ಕಿ, ರಾಯಚೂರು ಜಿಲ್ಲೆ. ಸವನ್ನದುರ್ಗ, ರಾಮನಗರ್. ಸವನ್ನದುರ್ಗ, ರಾಮನಗರ್. ಸನ್ನತಿ, ಕಲಬುರ್ಗಿ. ಸನ್ನತಿ, ಕಲಬುರ್ಗಿ. ನರಸೀಪುರ, ಮೈಸೂರು. ಬ್ರಹ್ಮಗಿರಿ, ಚಿತ್ರದುರ್ಗ. ಬ್ರಹ್ಮಗಿರಿ, ಚಿತ್ರದುರ್ಗ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಇವು ಕರ್ನಾಟಕದಲ್ಲಿ. ಯಾಕ್ರಿ ಇದಕ್ಕಷ್ಟೇ ಕೋಡಿಂಗ್ ಮಾಡ್ರಿ, ಇವಕ್ಕೆ ಯಾಕೆ ಮಾಡಿಲ್ಲ ಅಂದ್ರೆ ಇವೆರಡೇ ನೆಲೆ ಅದಾವಲ್ಲ, ಇವಕ್ಕೆ ಯಾಕೆ ಕೋಡಿಂಗ್ ಮಾಡೇ ಇಲ್ಲ? ಹೌದಾ? ಹಂಸಿಕನ್ ಬಿ ಅಂತಕ್ಕಂಥ ಕೋಡಿಂಗ್ ಇದು. ಇಲ್ಲಿ ಆಯದ ಇದು ಆಯನ್ನು ಯಾವುದಕ್ಕೂ ಏನಪ್ಪ ಸುಮ್ಮ ಇಲ್ಲಿ ಹೆಸರು ಕ್ಲಿಯರ್ ಆಗಲಿ ಅಂತೇಳಿ ಸೇರಿಸಿದ್ದು, ಇಲ್ಲ ಅಂದ್ರೆ ಅದು ಕೋಡಿಂಗಲ್ಲಿ ಇಲ್ಲ. ಹಂಸಿಕನ್ ಬಿ ಅಂತಕ್ಕಂಥದ್ದು. ಹಳ್ಳೂರು, ಹಾಸನ, ಮಸ್ಕಿ, ರಾಯಚೂರು, ಸವನ್ನದುರ್ಗ, ರಾಮನಗರ, ಸನ್ನತಿ, ಕಲಬುರ್ಗಿ, ನರಸೀಪುರ, ಮೈಸೂರು, ಬ್ರಹ್ಮಗಿರಿ, ಚಿತ್ರದುರ್ಗ ಅಂತ ಏನಪ್ಪ ನೋಡ್ತೀವಿ. ಚಿತ್ರದುರ್ಗ ಇವೆಲ್ಲ ಏನಾಗಿದೆ ಅಂದ್ರೆ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ನೆಲೆಗಳು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಕೆಲ ಪ್ರಮುಖ ನೆಲೆಗಳ ವಿಶೇಷ ಅಂತ ನೋಡ್ತಾ ಹೋದ್ರ, ಹೌದಾ? ಅತ್ತಿರಂಪಕಂ ಅಂತ ನೋಡ್ತಾ ಹೋದ್ರೆ ಇದು ಸಂಶೋಧನೆ ಮಾಡಿದ ಯಾರು ಮತ್ತು ಯಾವಾಗ ಸಂಶೋಧನೆ ಮಾಡಿದ್ರು? 1863ರಲ್ಲಿ ರಾಬರ್ಟ್ ಬ್ರುಸ್ಫುಟ್ ಅನ್ನೋರು ಏನಪ್ಪ ಇದನ್ನ ಸಂಶೋಧನೆ ಮಾಡ್ತಾರ. ಎಲ್ಲಿ ಸಂಶೋಧನೆ ಆಯಿತು ಅಂದ್ರೆ ತಮಿಳುನಾಡು. ಹೌದಾ? ತಮಿಳುನಾಡಿನೊಳಗೆ ಏನಪ್ಪ ಸಂಶೋಧನೆ ಮಾಡ್ತಾರೆ. ಹೌದಾ? ನೆಕ್ಸ್ಟ್ ಬಾಗೂರ್ ಅಂತ ಏನಪ್ಪ ನೋಡ್ತೀವ್ರಿ. ಬಾಗೂರ್ ಮಧ್ಯಶಿಲಾಯುಗದ ಪ್ರಮುಖ ನೆಲೆ ಇದು ಮತ್ತು ದೊಡ್ಡ ನೆಲೆ ಯಾವುದು? ಬಾಗೂರ್, ಮಧ್ಯಶಿಲಾಯುಗದ ದೊಡ್ಡ ನೆಲೆ. ಇನ್ನೊಂದು ನೋಡ್ತೀವಿ ಬಿಂಬಿಟ್ಕಾ ಅಂತ. ಬಿಂಬಿಟ್ಕಾ ಇದು ವಿಷ್ಣು ವಾಕರ್ ಅನ್ನೋರು ಏನಪ್ಪ ಸಂಶೋಧನೆ ಮಾಡ್ತಾರೆ. ವಿಷ್ಣು ವಾಕರ್ಕರ್ ಅನ್ನೋರು ಸಂಶೋಧನೆ ಮಾಡ್ತಾರೆ. ಇವ್ರು ಎಲ್ಲಿಯವರು ಅಂತಂದ್ರೆ ವಿಕ್ರಮಶೀಲ ವಿಶ್ವವಿದ್ಯಾಲಯದವರು. ವಿಕ್ರಮಶೀಲ ವಿಶ್ವವಿದ್ಯಾಲಯದವರು. ಬಿಂಬಿಟ್ಕಾ ಅಂತಕ್ಕಂಥದ್ದು ಎಲ್ಲಿ ಬರ್ತದ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಏನದಾವ ಅಂತಂದ್ರೆ ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ನೆಲೆಗಳದಾವ ಮತ್ತು ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಕೂಡ ಎಲ್ಲಿ ಸಿಕ್ಕಿದಾವ ಅಂದ್ರೆ ಬಿಂಬಿಟ್ಕಾ ಒಳಗೆ ಏನಪ್ಪ ಸಿಕ್ಕಿರೋದು ಕಂಡು ಬರ್ತದೆ. ಹೌದಾ? ಬಿಂಬಿಟ್ಕಾ ಒಳಗೆ ಸಿಕ್ಕಿರೋದು ಕಂಡು ಬರ್ತದೆ. ನೆಕ್ಸ್ಟ್ ನೋಡ್ರಿ ಸಂಗನ್ ಕಲ್ಲು. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸಂಗನ್ ಕಲ್ಲು ನೂತನ ಶಿಲಾಯುಗದ ಪ್ರಮುಖ ನೆಲೆ ಅಂತ ಏನಪ್ಪ ಹೇಳ್ತೀವಿ. ಪ್ರಮುಖ ನೆಲೆ ಯಾವಾದ್ರಿ? ಯಾರು ಸಂಶೋಧನೆ ಮಾಡಿದ್ರು? ಸುಬ್ಬರಾವ್ ಅವರು
ಇದನ್ನು ಏನಪ್ಪ ಸಂಶೋಧನೆ ಮಾಡ್ತಾರೆ. ಹೌದಾ, ಸುಬ್ಬರಾವ್ರವರು ಇದನ್ನು ಸಂಶೋಧನೆ ಮಾಡ್ತಾರೆ. ಇನ್ನೊಬ್ಬರು ಡಾಕ್ಟರ್ ಸಂಕಾಲಿ ಅಂತಕ್ಕಂಥವ್ರು, ಡಾಕ್ಟರ್ ಸಂಕಾಲಿ ಎನ್ನುವರು ಇದನ್ನು ಸಂಶೋಧನೆ ಮಾಡ್ತಾರೆ. ಯಾವುದು? ಸಂಗನಕಲ್ಲು, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ತೆಕ್ಕಲಕೋಟೆ ಅಂತ ಏನಪ್ಪ ನೋಡ್ತೀವಿ. ತೆಕ್ಕಲಕೋಟೆ ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲೇ ಕಂಡು ಬರ್ತಕ್ಕಂಥದ್ದು ರೀ. ಇದು ಸಂಶೋಧನೆ ಮಾಡಿದ್ದು ಯಾರು ಅಂದ್ರೆ ನಾಗರಾಜ್ ರಾವ್ ಅನ್ನೋರೇನ್ಪರ ತೆಕ್ಕಲಕೋಟೆ ಸಂಶೋಧನೆ ಮಾಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅದ. ಹೌದಾ, ಬಳ್ಳಾರಿ ನೂತನ ಶಿಲಾಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕುಪ್ಪಗಲ್, ಇದು ಕೂಡ ಯಾರು ಸಂಶೋಧನೆ ಮಾಡ್ತಾರ ಅಂದ್ರೆ ಸುಬ್ಬರಾವ್ ಸಂಶೋಧನೆ ಮಾಡ್ತಾರ. ಸುಬ್ಬರಾವ್ ಸಂಶೋಧನೆ ಮಾಡ್ತಾರ. ನೆಕ್ಸ್ಟ್ ಬುರ್ಜ್ ಹೋಮ್ ಅಂತ ಏನಪ್ಪ ನೋಡ್ತೀವ್ರಿ. ಬುರ್ಜ್ ಹೋಮ್ ಇದು ಥಾಮ್ಸನ್ ಮ್ಯಾಟರ್ಸನ್ ಅಂತಕ್ಕಂಥವ್ರು ಇದನ್ನು ಸಂಶೋಧನೆ ಮಾಡ್ತಾರ. ಇಲ್ಲಿ ಮನುಷ್ಯ ಮತ್ತು ನಾಯಿಯ ಮೂಳೆಗಳೆನ್ಪರ್ ಈ ಒಂದು ನೆಲೆಯೊಳಗೆ ಸಿಕ್ಕಿರೋದೇನ್ಪರ್ ಕಂಡು ಬರ್ತದೆ. ಮನುಷ್ಯ ಮತ್ತು ನಾಯಿಯ ಮೂಳೆಗಳು ಸಿಕ್ಕಿರೋದು ಕಂಡು ಬರ್ತದ. ಮತ್ತು ಮಧ್ಯಶಿಲಾಯುಗದಲ್ಲಿ ಕಂಡು ಬರದೇ ಇರತಕ್ಕಂಥ ಒಂದು ನೆಲೆ ಯಾವುದು? ಮಧ್ಯಶಿಲಾಯುಗದಲ್ಲಿ ಯಾವ ರಾಜ್ಯದಲ್ಲಿ ನೆಲೆಗಳು ಕಂಡು ಬರೋದಿಲ್ಲ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಕಂಡು ಬರೋದಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರೋದಿಲ್ಲ. ನೋಡ್ರಿ, ಇದು ಶಿಲಾಯುಗ ಅಂತಕ್ಕಂಥ ಟಾಪಿಕ್. ಈ ಶಿಲಾಯುಗದ ಫಸ್ಟ್ ಒಂದು ವಿಡಿಯೋ ಏನಪ್ಪ ಬಿಟ್ಟಿದ್ದೀವಿ. ಸೆಕೆಂಡ್ ಇದು 2ನೇ ಪಾರ್ಟ್. ಹರಪ್ಪ ಸಂಸ್ಕೃತಿ ಏನಪ್ಪ ಹಿಂಗೆ ಪಾರ್ಟ್ ವೈಸ್ ಏನಪ್ಪ ಬಿಡುಗಡೆ ಆಗ್ತಾ ಹೋಗ್ತದೆ. ಹರಪ್ಪ ಸಂಸ್ಕೃತಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಹರಪ್ಪ ಸಂಸ್ಕೃತಿ ಏನಪ್ಪ ನಡೀತದೆ. ಬಹಳಷ್ಟು ವಿಷಯಗಳು, ಹೌದಾ, ಇಲ್ಲಿ ನೀವು ಕಲಿಬಹುದು. ಬಹಳಷ್ಟು ವಿಷಯಗಳು ಏನಪ್ಪ ಕಲಿಬಹುದು. ಯಾವುದೇ ಏನಪ್ಪ ವಿಕಿಪೀಡಿಯಾ ಕಡೆ ಏನಪ್ಪ ಮುಖ ಮಾಡಬೇಕು. ಆಫ್ಲೈನ್ ಕ್ಲಾಸಲ್ಲೂ ಕೂಡ ವಿಕಿಪೀಡಿಯಾ ಹಾಕೊಂಡು ಹೇಳಿದ್ರೆ ಏನಪ್ಪ ಅದೇನು ಯೂಸ್ ಇಲ್ಲ. ಯಾರು ಬೇಕಾದರೂ ವಿಕಿಪೀಡಿಯಾ ಹಾಕೊಂಡು ಹೇಳ್ಬೋದು. ಹೌದಾ, ಹಳೆ ಶಿಲಾಯುಗದ ಕಾಲದಿಂದ ನೂತನ ಶಿಲಾಯುಗಕ್ಕೆ ಏನಪ್ಪ ಬಂದ್ರೆ ಅಪ್ಡೇಟ್ ಆಗ್ಬೋದು. ಪರಿವರ್ತನೆ ಆಗಬೇಕು. ಮಾನವನ ಜನ್ಮ ಅನ್ನೋದೇನು ಅಂತಂದ್ರೆ ಪರಿವರ್ತನೆ ಆಗ್ತಕ್ಕಂಥ ಒಂದು ಕಾಲ. ಹಳೆ ಶಿಲಾಯುಗದಲ್ಲಿ ಬಟ್ಟಿ ಹಾಕದೇ ಇರ್ತಕ್ಕಂಥ ಕಾಲದಲ್ಲಿನವ್ರು ಬಂದು ಇವಾಗ ಇಸ್ರೋ ಅಲ್ಲಿ ಅಂದ್ರೆ ಮ್ಯಾಲೆ ಸೆಟಲೈಟ್ಗಳನ್ನು ಉಡಾವಣೆ ಮಾಡ್ತಕ್ಕಂಥ ಕಾಲ ಬದಲಾವಣೆ ಆಗಿದೆ. ಹಾಗಾಗಿ ಆಫ್ಲೈನ್ ಕ್ಲಾಸಸ್ಸಲ್ಲಿ ಇನ್ನೂ ವಿಕಿಪೀಡಿಯಾ ನೋಡ್ಕೊಂಡು ಏನಪ್ಪ ಅವರು ಹೇಳೋದು, ವಿಕಿಪೀಡಿಯಾ ನೋಡ್ಕೊಂಡು ನೀವು ಕೇಳೋದು, ಇನ್ನೂ ಹೆಂಗೆ ಬದಲಾವಣೆ ಆಗ್ತದೋ, ಯಾವ ರೀತಿ ಬದಲಾವಣೆ ಆಗ್ತದೋ ಅನ್ನೋದು ಒಂದು ದೊಡ್ಡ ಯೋಚನೆ ಏನಪ್ಪ ಆಗಿಬಿಟ್ಟದಾಗ. ಈ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾ ಹೊಂಬೆಳಕು ಕೋಚಿಂಗ್ ಸೆಂಟ್ರಲ್ಲಿ HSTR ಮತ್ತು GPSTR ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆಸಕ್ತ ವಿದ್ಯಾರ್ಥಿಗಳು ಬರ್ಬೋದು.